ಸಭೆ ಮಾಡಿ ಅಲ್ಪಸಂಖ್ಯಾತರ ಕಾಲೋನಿಗಳು ಮತ್ತೆ ಅವರು ಅಭಿವೃದ್ಧಿಗೆ 1,000 ಕೋಟಿ ಮೀಸಲಿಟ್ಟಿದ್ದಾರೆ. ನಿನ್ನೆ ದಿನದ ಮುಖ್ಯಮಂತ್ರಿಗಳ ಒಂದು ಸಭೆನಲ್ಲಿ ಒಂದು ಸಮಾಜಕ್ಕೆ ಏನೋ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಹೇಳಿ 1,000 ಕೋಟಿ ಮೀಸಲಿಡ್ತೀವಿ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ಕಮಿಷನ್ ಹೊಡೆಯೋ ದಂಧೆಗೆ ಉಪಯೋಗ ಬರುತ್ತೆ ಹೊರತು ನನಗಲ್ಲಿ ಏನೇನು ನಡೀತಿದೆ ಅನ್ನೋದು ಎಲ್ರಿಗೂ ಜಗಜ್ಜಾಹಿರ. ಅದು ಪರ್ಸೆಂಟೇಜ್ ಎಷ್ಟು ಫಿಕ್ಸ್ ಮಾಡ್ಕೊಂಡವ್ರೆ ಅನ್ನೋದು ಗೊತ್ತಿದೆ. ಇಲ್ಲಿ ಅವ್ರನ್ನ ಓಲೈಸ್ಕೊಳ್ತಕ್ಕಂಥ ಅವರಿಗೆ ಎಲ್ಲಾ ರೀತಿ ಏನೊಂದು ಹಿಂದೆ ನಿಂತು ಏನ್ ನಡೀತಿದೆಯಲ್ಲ ಅವ್ರ ವ್ಯವಹಾರಗಳಿಗೆ ಖುಷಿ ಕೊಡ್ತಕ್ಕಂಥವ್ರು ಏನಿದ್ದಾರೆ ಅವ್ರನ್ನ ಸಂತೃಪ್ತಿ ಕೊಡಿಸ್ಲಿಕ್ಕೆ ಆ 1,000 ಕೋಟಿ ಅಂತ ಹೇಳಿದ್ದಾರೆ ಹೊರತು ಆ ಒಂದು ಸಮಾಜದ ಏಳಿಗೆಗೋಸ್ಕರವಾಗಿ ಅಭಿವೃದ್ಧಿಗಾಗಿ ಕೊಡ್ತಿರ್ತಕ್ಕಂಥ ದುಡ್ಡಲ್ಲ ಅದು. ಅದು ಬೇರೆ ಮೊನ್ನೆ ಬೇರೆ ಅದೇಂತದೋ ಮೈಸೂರಲ್ಲಿ ದೊಡ್ಡ ಭಾಷಣ ಮಾಡ್ಬಿಟ್ರು. ಹಿಜಾಬ್ನ ಆದೇಶ ಏನಿತ್ತು ಅದೆಲ್ಲ ನೀವು ಹೆಂಗ್ ಬೇಕಾದ್ರೂ ಫ್ರೀ ಮಾಡ್ಬಿಟ್ಟಿದ್ದೇನೆ, ಯಾರು ಯಾವ ಡ್ರೆಸ್ ಬೇಕಾದ್ರೂ ಹಾಕ್ಬೋದು, ನಾನ್ ನೋಡಿ ಪಂಚೆ ಹಾಕ್ತೀನಿ, ಜುಬ್ಬ ಹಾಕ್ತೀನಿ, ನೀವು ನಿಮ್ಗೆ ಏನ್ ಬೇಕೋ ಹಾಕ್ಬೋದು ಅಂತ ಭಾಷಣ ಮಾಡ್ಬಿಟ್ರು. ಯಾವಾಗ ರಾಜ್ಯದಲ್ಲಿ ಅದರ ಬಗ್ಗೆ ಟೀಕೆ ಶುರುವಾಯಿತು 24 ಗಂಟೆಲ್ಲ ಮಾತು ವಾಪಸ್ ತಗೊಂಡ್ಬಿಟ್ರು. ಇವರಿಗೆ ಮತಕ್ಕೋಸ್ಕರವಾಗಿ ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ ಕೆಲವ್ರನ್ನ ಖುಷಿ ಕೊಡಿಸ್ಲಿಕ್ಕೆ ತಾತ್ಕಾಲಿಕವಾದಂತ ಘೋಷಣೆಗಳೇನ್ ಮಾಡ್ತಾರೆ, ಇದು ಯಾವುದೂ ಅನುಷ್ಠಾನಕ್ಕೆ ಬರಲ್ಲ ಇವರ ನಡವಳಿಕೆಗಳು. ಅದರಿಂದ ಇವತ್ತು ಈಗಾಗಲೇ ಒಂದು ಬಾರಲ್ಲೆಲ್ಲ ಹುಬ್ಳಿಯಲ್ಲಿ ಹೇಳಿದ್ರು 10,000 ಕೋಟಿ ಮುಸ್ಲಿಂ ಸಮಾಜಕ್ಕೆ ಮುಂದಿನ ಬಜೆಟ್ ಎಲ್ಲೈತಿ, ಒಂದು ದುಡ್ಡೆಲ್ಲೈತೆ. ಟ್ಯಾಕ್ಸ್ ದಿನ ಏರಿಕೆ ಮಾಡ್ಕೊಂಡು ದುಡ್ಡು ವಸೂಲಿ ಮಾಡ್ಕೊಂಡು ಸರ್ ಇವರು. ಆ ಜನ ಅರ್ಥ ಮಾಡ್ಕೋಬೇಕು ಮುಸ್ಲಿಂ ಸಮಾಜ. ಹಿಜಾಬ್ ವಿಷಯದಲ್ಲಿ ಇವ್ರು ನಡ್ಕೊಂಡಂತ ರೀತಿ ಇದೆಯಲ್ಲ, ಬೆಳಗ್ಗೆ ಒಂದ್ ಹೇಳಿ ಮಧ್ಯಾಹ್ನ ಚೇಂಜ್ ಮಾಡ್ಕೊಂಡಿದ್ದು, ಇಂಥ ವ್ಯಕ್ತಿಗಳು ನಿಮ್ ರಕ್ಷಣೆ ಕೊಡೋರ? ಈ 1,000 ಕೋಟಿ ಅಂತ ಹೇಳೋರಲ್ಲ, ಅವ್ರನ್ನ ನಿಮ್ ಉದ್ಧಾರಕ್ಕೆಲ್ಲ ಕೊಡ್ತೀನಿ ಅಂತಿರೋದು ಅವರಿಂದ ಅವರಲ್ಲ, ಅವ್ರನ್ನ ಉದ್ಧಾರ ಮಾಡಕ್ ಮಾಡ್ಕೊಂಡಿರೋದು. ಬನ್ನಿ, ಅದ್ ಬೇಡ, ನಿಮ್ಗೂ ಗೊತ್ತಿದೆ. ಬನ್ನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.